ವಿಧಾನಸೌಧದ ಮುಂದೆ ವ್ಯಕ್ತಿಯೊಬ್ಬ ಸೂಸೈಡ್ಗೆ ಯತ್ನಿಸಿರುವಂತಹ ಘಟನೆ ನಡೆದಿದೆ. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಬಯಲಿಗೆಳೆದಿದ್ದಕ್ಕೆ ಕಿರುಕುಳ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಪೊಲೀಸರಿಂದಲೇ ಕಿರುಕುಳ ಅಂತ ನೊಂದು ವಿಷ ಸೇವನೆಗೆ ಯತ್ನಿಸಲಾಗಿದೆ. ನೋಡಿ, ಬಾಂಗ್ಲಾ ವಲಸಿಗರ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಅದೆಲ್ಲದರ ನಡುವೆ ವಿಧಾನಸೌಧದ ಮುಂದೆ ವ್ಯಕ್ತಿ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ ನಡೆದಿದೆ. ಈಗ ಪೊಲೀಸರಿಂದಲೇ ಕಿರುಕುಳ ಅನ್ನುವಂಥ ಆರೋಪದ ಹಿನ್ನೆಲೆ ಮನನೊಂದು ಆ ವ್ಯಕ್ತಿ ವಿಷ ಸೇವನೆಗೆ ಯತ್ನಿಸಿದ್ದಾನೆ. ವಿಧಾನಸೌಧದ ಮುಂದೆ ವಿಷ ಸೇವಿಸಿದ್ದಾನೆ. ನಾಗೇಂದ್ರ ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನ ಡಾಕ್ಟರ್ ನಾಗೇಂದ್ರಪ್ಪ ಅವರು ತೋರಿಸಿದ್ರು. ಸೋಲದೇವನಹಳ್ಳಿ ಪೊಲೀಸರಿಂದ ಈಗ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ ಅವರು ಮಾಡ್ತಾ ಇದ್ದಾರೆ. ವಿಷ ಸೇವಿಸ್ತಾ ಇದ್ದನ್ನ ಕಂಡ ಕೂಡಲೇ ಪೊಲೀಸರು ಆ ಬಾಟ್ಲನ್ನು ಕಿತ್ಕೊಂಡಿದ್ದಾರೆ. ನಾಗೇಂದ್ರನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸ್ ಸಿಬ್ಬಂದಿಗಳು. ಸದ್ಯ ಆತನಿಗೆ ಚಿಕಿತ್ಸೆ ಕೊಡಿಸುವಂತ ಕೆಲಸ ಆಗ್ತಾ ಇದೆ. ಬಾಂಗ್ಲಾದೇಶದವರು ಎಲ್ಲೆಲ್ಲಿದ್ದಾರೆ ಅಂತ ಮಾಹಿತಿಯನ್ನ ಕೊಡ್ತಾ ಇದ್ರು ಈ ವ್ಯಕ್ತಿ ನಾಗೇಂದ್ರ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಅಜಯ್ ಕುಮಾರ್, ಪೊಲೀಸರು ನಿಜವಾಗ್ಲೂ ಕಿರುಕುಳ ಕೊಡ್ತಾ ಇದ್ದಾರಾ? ಒಂದ್ ವೇಳೆ ಕಿರುಕುಳ ಕೊಡ್ತಾ ಇದ್ರೆ ಅದನ್ನ ಪೊಲೀಸರ ಗಮನಕ್ಕೆ ತರುವಂತ ಕೆಲಸ ಆಗ್ಬೋದಿತ್ತಲ್ಲ? ಖಂಡಿತವಾಗ್ಲೂ ಈಗ ಈ ಒಂದು ವಿಚಾರ ಈಗ ಸಾಕಷ್ಟು ಚರ್ಚೆಗ್ರಾಸ ಆಗಿರುವಂತದ್ದು. ಯಾಕಂದ್ರೆ ಅಕ್ರಮ ಬಾಂಗ್ಲಾ ವಲಸಿಗರು ಏನಿದ್ದಾರೆ ಅವರು ಸಾಕಷ್ಟು ಜನರು ಕೂಡ ಬೆಂಗಳೂರಿನಲ್ಲೂ ಕೂಡ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಅವರನ್ನ ಏನು ಹುಡುಕುವಂತ ಕೆಲಸ ಕೆಲವೊಂದು ಸಂಘಟನೆಗಳಾಗಿರ್ಬೋದು, ಕೆಲವೊಬ್ರು ಸ್ಥಳೀಯರಾಗಿರ್ಬೋದು ಇನಿಷಿಯೇಟ್ ತಗೊಂಡ್ ಮಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಪ್ರತಿರೋಧ ವ್ಯಕ್ತಪಡಿಸಿ ಆನಂತರ ಇದರಿಂದ ಬೇರ್ಸತ್ತು ಈಗ ನಾಗೇಂದ್ರ ಅನ್ನೋ ಒಂದು ವ್ಯಕ್ತಿ ಏನಿದ್ದಾನೆ ಈತ ಕೂಡ ವಿಧಾನಸೌಧದ ಮುಂದೆ ಬಂದು ವಿಷ ಸೇವಿಸುವಂತ ಆ ಘಟನೆ ಕೂಡ ಇವತ್ತು ನಡೆದಿರುವಂತದ್ದು. ಅಂದ್ರೆ ಈತನ ಆರೋಪ ಏನಂತಂದ್ರೆ ಸೋಲ್ದೇವನಹಳ್ಳಿ ಪೊಲೀಸ್ ಏನಿದ್ದಾರೆ ಪ್ರತಿನಿತ್ಯ ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಸಾಕಷ್ಟು ಬಾರಿ ಕೂಡ ಮನೆ ಹತ್ರ ಕೂಡ ಬಂದಿದ್ದಾರೆ. ಮನೆ ಹತ್ರನೂ ಕೂಡ ಬಂದು ಈ ರೀತಿಯಾದಂತ ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ಮತ್ತೆ ಹೊಡಿತಾರೆ, ಮತ್ತೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ. 20 ಜನ ಪೊಲೀಸರು 3 ವಾಹನಗಳನ್ನ ತಗೊಂಡು ಬರ್ತಾರೆ. ನಾನೇನ್ ದೊಡ್ಡ ಕ್ರೈಮ್ ಏನಾದ್ರು ಮಾಡಿದೀನ? ಬಾಂಗ್ಲಾದೇಶ ಅವರನ್ನ ಇಲ್ಲಿಂದ ಅಕ್ರಮವಾಗಿ ಇರುವಂತವ್ರನ್ನ ನಾನು ಇಲ್ಲಿಂದ ಓಡಿಸೋದಕ್ಕೆ ಇವರಿಗೆ ಏನೋ ಹೆಲ್ಪ್ ಮಾಡ್ತಾ ಇದೀನಿ ಬಿಟ್ರೆ ಬೇರೆ ಏನ್ ಮಾಡಿದೀನಿ ನಾನು ಅನ್ನೋದು ವಿಚಾರಗಳನ್ನು ಕೂಡ ಈಗಾಗಲೇ ಅವರು ಕೂಡ ಆರೋಪವನ್ನ ಮಾಡಿರುವಂತದ್ದು. ಇನ್ನು ಕಂಪ್ಲೀಟ್ ಆಗಿ ಪೊಲೀಸ್ ಅವರ ಮೇಲೆ ಅವರು ಆರೋಪವನ್ನ ಮಾಡ್ತಿದ್ದಾರೆ. ಸಾಕಷ್ಟು ದಿನಗಳಿಂದ ಈ ರೀತಿಯಾದಂತ ಕಿರುಕುಳ ನನಗೆ ಕೊಡ್ತಾನೆ ಇದ್ದಾರೆ. ನಾನು ಎಷ್ಟೇ ಬಾರಿ ಹೇಳಿದ್ರು ಕೂಡ ಮನೆ ಹತ್ರ ಬರ್ತಿದ್ರೆ ಇದರಿಂದ ಅಕ್ಕಪಕ್ಕದ ಮನೆಯವರು ಕೂಡ ನನ್ನ ಬಗ್ಗೆ ಏನಂತ ಅನ್ಕೊಂತಾರೆ. ಜೊತೆಗೆ ಫ್ಯಾಮಿಲಿ ಕೂಡ ಹಾಗೆ ಸಾಕಷ್ಟು ನೋವಿನಲ್ಲಿದೆ. ಹೀಗಿದ್ರು ಕೂಡ ನಾನು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ನಾನು ಮಾಹಿತಿಯನ್ನ ಕೊಟ್ಟಿದ್ದೀನಿ ಬಿಟ್ರೆ ಬೇರೆ ನಾನು ತಪ್ಪೇನ್ ಮಾಡಿದೀನಿ ಅಂತ ಹೇಳಿ ಏಕಾಏಕಿ ಇವತ್ತು ಕೂಡ ಏನೋ ವಿಷದ ಬಾಟ್ಲು ತಂದು ಕುಡಿಯುವಂತ ಎತ್ತಕ್ಕೂ ಕೂಡ ಮುಂದಾಗಿದ್ರು. ತಕ್ಷಣ ಅಲ್ಲಿದ್ದಂತವ್ರು ಕೂಡ ಅಲ್ಲಿರುವಂತ ವಿಧಾನಸೌಧ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೂಡ ಕೊಟ್ಟರು. ಅವರು ಕೂಡ ಸ್ಥಳಕ್ಕೆ ಆಗಮಿಸಿ ಈಗಾಗಲೇ ಅವರಿಗೂ ಕೂಡ ಏನೋ ಚಿಕಿತ್ಸೆಯನ್ನ ಕೊಡಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಿದೆ. ಸದ್ಯ ಚಿಕಿತ್ಸೆಗೆ ಚೇತರಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸದ್ಯ ಸಿಗ್ತಾ ಇರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.